ನಮಸ್ತೆ. ನಮಸ್ಕಾರ ಸರ್, ಈಗ ಇದು ಶ್ರೀನಿವಾಸ ಜನರಲ್ ಇಂಜಿನಿಯರ್ ವರ್ಕ್ಸಿಂದ ಹೈಡ್ರಾಲಿಕ್ ಎಡೆಗುಂಟೆಗಳನ್ನ ಮಾಡಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ರೈತರಿಗೆ ಮಾಹಿತಿ ಹೇಳಿ ಸರ್. ನಾವು ಇತ್ತೀಚಿನ ದಿನದಲ್ಲೀಗ ಅಗ್ರಿಕಲ್ಚರ್ ಮಾಡೋದು ಒಂದು ಸವಾಲಾಗಿದೆ. ಹೌದು. ದಿನನಿತ್ಯ ಕೂಲಿ ಕಾರ್ಮಿಕರ ಕೊರತೆ, ಆಮ್ಯಾಗ ಅತಿಯಾದ ರಾಸುಗಳ ಸಾಕಾಣಿಕೆ ಕಡಿಮೆ ಆಗಿದೆ. ಆ ಕಾರಣ ಇಟ್ಕೊಂಡು ನಮ್ಮ ಕಂಪ್ನಿ ವತಿಯಿಂದ ಈ ಎಡೆ ಕುಂಟೆಯನ್ನು ಅನ್ವೇಷಣೆ ಮಾಡಲಾಯಿತು. ಈ ಎಡೆ ಕುಂಟೆ ಒಳಗೆ 3 ಪ್ರಕಾರದ ಎಡೆ ಕುಂಟೆಗಳನ್ನು ಮಾಡಲಾಯಿತು. ಒಂದು 2+1 ಜಾಕ್, ಒಂದು 6+1 ಜಾಕ್, ಒಂದು ಅದರೊಳಗೆ ಅಲ್ಟ್ರಾ ಸೂಪರ್ ಡಿಲಕ್ಸ್ ಮಾಡಲ್ ಅಂತೇಳಿ 6+1 ಜಾಕ್. ಈ 3 ಥರನಾದಂಥ ಎಡೆ ಕುಂಟೆಗಳನ್ನು ನಾವು ರೆಡಿ ಮಾಡಿದ್ದೇವೆ. ಈ ಎಡೆ ಕುಂಟೆಗಳು ಈಗ ನಾವು ಎತ್ತಿಲೆ ಏನು ವ್ಯವಸಾಯ ಮಾಡ್ತಿದ್ವಲ್ಲ, ಅಂತರ್ ಬೆಳೆ ಪದ್ಧತಿ ಒಳಗೆ ಹೊಲದಲ್ಲಿ ಕಸ ಆದ್ರೆ ಈದಾದ್ರೆ ಬೋಧಿ ಏರಿಸ್ಲಿಕ್ಕೆ ಮಡಿ ಕಟ್ಟಲಿಕ್ಕೆ ಮಾಡ್ತಿದ್ವಲ್ಲ, ಆ ಪದ್ಧತಿಗಳನ್ನ ಮೇನ್ ಗುರಿಯಾಗಿಟ್ಕೊಂಡು ರೈತರಿಗೆ ಹೆಚ್ಚು ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ರೈತರಿಗೆ ಮತ್ತು ಸಮಯ ಮತ್ತು ಹಣದ ಉಳಿತಾಯದ ಜೊತೆಗೆ ಆದಷ್ಟು ಬೇಗನೆ ವ್ಯವಸಾಯ ಆಗೋದ್ರಿಂದ ಒಳ್ಳೆಯ ಉತ್ತಮ ಇಳುವರಿನೂ ಪಡಿಬೋದು. ಹೀಗಾಗಿ ಈ ಎಡೆ ಕುಂಟೆ ಮಾಡ್ಲಿಕ್ಕೆ ಪ್ರೇರೇಪಣೆ ಇತ್ತು. ಈ ಎಡೆ ಕುಂಟೆ ಒಳಗೆ ಮೊದಲ 18 ಇಂಚಲ್ಲಿದ್ದ ಹಿಡ್ಕೊಂಡು 24 ಇಂಚು, 36 ಇಂಚು, 42 ಇಂಚು ಆ ಸಾಲುಗಳ ಮಧ್ಯೆ ನಾವು ಕುಂಟಿಯನ್ನು ಇದನ್ನು ಮಾಡಿಫಿಕೇಷನ್ ಮಾಡ್ಕೋಬೋದು. ಇದು 18 ಇಂಚ್ ಮಾಡ್ಕೋಬೋದು. ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಅವಕ್ಕೆ ಹೋಲನ್ನು ಸಹ ಇಟ್ಟಿದ್ದೇವೆ. ಹಿಂಗೊಂದು ಹೋಲ್ಸೋದೇ ಮಾಡಿದ್ದೇವೆ. ಆಮ್ಯಾಗ ಇದು 6+1 ಮಾಡಲ್. ಇದು ಎಲ್ಲ ಕುಂಟಿಗಳು ಒಂದ ಏಳೋದು ಒಂದ ಇಳಿದು ಮಾಡುತ್ತೆ. ಅದ ಪ್ರಕಾರ ನಾವು ಎತ್ತಿಗೆ ಮಿನಿ ಅಂತ ಕರಿತೇವೆ. ಆ ಮಿನಿ ಏನು ಕೆಲಸ ಮಾಡ್ತಂದ್ರೆ ಎತ್ತ ಭೂಮಿ ಒಳಗೆ ಕುಂಟಿ ಹೋಗ್ಬೇಕಾರೆ ಕಡಿದು ಬಳದು ಅನ್ನೋ ಒಂದು ಇದಿರುತ್ತೆ. ಆ ಮಿನಿ ಮಾಡೋ ಕೆಲಸ ಈ ಥ್ರೆಡ್ ಬೋಲ್ಟ್ ಮಾಡುತ್ತೆ. ಇದರೊಳಗೆ ಬಳದು ಮಾಡ್ಕೋಬೋದು, ಇದನ್ನು ಮಾಡ್ಕೋಬೋದು. ಆಮ್ಯಾಗ ಅದೇ ಥರನಾದಂಥ ಇವನ್ ಬ್ಯಾಲೆನ್ಸ್ ವೀಲ್ ಅಳವಡಿಸೇವೆ. ಭೂಮಿ ಸಮತಟ್ಟಾಗಿರೋದಿಲ್ಲ, ತಗ್ಗು ದಿಣ್ಣುಗಳ ಪ್ರದೇಶದಿಂದ ಕೂಡಿರ್ತೈತಿ. ಹೀಗಾಗಿ ಎಲ್ಲ ಇದರಲ್ಲಿಯೂ ಕೂಡ ಸಮಾನಾಂತರವಾಗಿ ಇದು ಆಗ್ಬೇಕು, ಬೇಸಾಯ ಆಗ್ಬೇಕು ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಬ್ಯಾಲೆನ್ಸ್ ವೀಲ್ ಹೇಳ್ತೀವಿ. ಆಮ್ಯಾಗ ಮೇನ್ ಇನ್ನೊಂದು ಕಾನ್ಸೆಪ್ಟ್ ಅಂದ್ರೆ ನಾವು ಈ ಹೈಡ್ರಾಲಿಕ್ ಸಿಸ್ಟಮ್ ಅಳವಡಿಸೋಕೆ ಇದು ಬೇಕಾದ 18 HP ಹಿಡಿದು ಬೇಕಾದ ಅಂತ ಹೈಯರ್ HP ಗಾಡಿಗಳಿಗೂ ಸಹ ಈ ಕುಂಟಿಯನ್ನು ಅಳವಡಿಸೋಕೆ ಬರುತ್ತೆ. 18 HP ಎಲ್ಲ ಗಾಡಿಗಳಿಗೂ ಅಳವಡಿಸ್ಬೋದು. ಆಮ್ಯಾಗ ಇದು ಮೇನ್ ಆದ ಗಾಡಿ ಒಳಗಿದ್ದಾನ ಇದನ್ನು ತಗೊಂಡು ನಾವು ಸೀರೀಸ್ ತಗೊಂಡು ಡಿಸ್ಟ್ರಿಬ್ಯೂಟರ್ ಕುಂದಿಸ್ಕೊಂಡು ಈ ಜಾಕ್ಗಳಿಗೆ ಆಯಿಲ್ ತೊಗೊತೇವೆ. ಈ ಡಿಸ್ಟ್ರಿಬ್ಯೂಟರ್ಲಿದ್ದ ಇದನ್ನು ಒಬ್ಬನೇ ಡ್ರೈವರ್ 7 ಮಂದಿ ಏನು ಈಗ ಒಬ್ಬೊಬ್ಬರಿಗೆ ಒಂದೊಂದು ಕುಂಟಿ ಹಿಡಿತಿದ್ರು ಇವಕ್ಕೆ. ಈಗ ನಮ್ಮ ಕೃಷಿ ಪದ್ಧತಿಯಲ್ಲಿ ಈಗ ಇದನ್ನು ನಾವು ಹೆಚ್ಚು ಈ ಕೃಷಿಗೆ ತಂತ್ರಜ್ಞಾನ ಬಳಸ್ಕೊಂಡು ಒಬ್ಬನೇ ಡ್ರೈವರ್ ಈಗೇನು ಅವರು ಕೃಷಿ ಕಾರ್ಮಿಕರು ಒಂದು ದಿನಕ್ಕೆ 7 ಎಕರೆ 8 ಎಕರೆ ಹೊಡಿತಿದ್ರಲ್ಲ, ಅದ್ರ ಡಬಲ್ 15ರಿಂದ 20 ಎಕರೆ ಹೊಲ ನಾವು ಬೇಸಾಯ ಮಾಡ್ಕೊಂಬರ್ಬೋದು. ಆಮ್ಯಾಗ ಹದವರಿಯಾಗಿ ಆಗುತ್ತೆ. ಆಮ್ಯಾಗ ವೇಳೆನೂ ಉಳಿತೆ, ಸಮಯ ಉಳಿತೆ, ಇಂಧನವೂ ಸಹ ಉಳಿತೆ. ಹೀಗಾಗಿ ರೈತರಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಸರ್, ಇದನ್ನು ಏನು ಪ್ರೈಸಲ್ಲಿ ಮಾಡಿಕೊಡ್ತಾ ಇದ್ದಾರೆ ರೈತರಿಗೆ? ನಾವೀಗ ಇದನ್ನು 2,30,000 ರೂಪಾಯಿ 6+1 ಈ ಜಾಕ್. ಆಮ್ಯಾಗ 2+1 ಜಾಕನ್ನು ಇದು ಅದೇ ಮಾಡಲ್ಲು, ಅದೇ ಕಾನ್ಸೆಪ್ಟ್. ಆದರೆ ಇದು 2+1 ಜಾಕ್ ಮಾಡಲ್ ಐತಿ. 2+1 ಮಾಡಲ್ ಜಾಕ್. ಇದನ್ನು ನಾವು 1,50,000 ಕೊಡ್ತಾಯಿದ್ದೇವೆ. ಅಂದ್ರೆ ಇವು 4 ಕುಂಟಿಗಳು ನಿಜ ಸಾಲ ಅಂತೇವೆ ನಾವು. ಕೂರ್ಗಿ ಬಿತ್ತೊಳಗೆ ಕೂರ್ಗಿ ಎಲ್ಲಿ ಹೋಗಿರ್ತೈತೆ ಅಲ್ಲೇ ಹೋಗಿರ್ತಾವೆ. ಕುಡ್ಸಾಲು ಮತ್ತು ಅಂಟು ಸಾಲು ಬಂದಲ್ಲಿ ಎಡಕ ಬೆಳಕ ಇರ್ತೈತಿ. ಅವು ಮಾತ್ರಗಳನ್ನು ಅಂಟು ಸಾಲು ಬಂದಲ್ಲಿ ಮಾತ್ರ ಕುಂಟೆಗಳನ್ನ ಎಬ್ಬಿಸ್ಬೋದು. ಇಲ್ಲೇ ಬರಲಿಲ್ಲ ಅವು ನಿಜ ಸಾಲದನ್ನು ಯಥಾಸ್ಥಿತಿ ಅವು ಕುಂಟೆ ಹೋಗ್ತಿರ್ತಾವೆ. ಆಮ್ಯಾಗ ಇನ್ನೊಂದು ಅದೇ 6+1 ಮಾಡಲ್ಲ. 6+1 ಮಾಡಲ್ಲ. 6+1 ಮಾಡಲ್ಲ ಅಲ್ಟ್ರಾ ಡಿಲಕ್ಸ್ ಅಂತೇಳಿ
ಇದಕ್ಕೆ ಗೊಬ್ಬರ ಡಬ್ಬಿಯನ್ನು ಕುಂದಿರ್ಸೇವೆ. ಆಮ್ಯಾಗ ಭೂಮಿ ಬಿತ್ತನೆ ಆದ ನಂತರ ಬೆಳೆ ಬಂದಿಂದ ಮೇಲು ಗೊಬ್ಬರವಾಗಿ ನಾವು ರಾಸಾಯನಿಕವನ್ನು ಬೆಳೆಗಳಿಗೆ ಕೊಡ್ತೇವೆ. ಆಗ ಕಾರ್ಮಿಕ ಕೊರತೆ ಉಂಟಾಗತ್ತೆ. ಆ ಟೈಮ್ನಾಗ ಈ ಗೊಬ್ಬರನೂ ಒಂದೇ ಟೈಮ್ಗೆ ಆಗ್ಬೇಕು, ಎಡಿನೂ ಒಂದೇ ಟೈಮ್ ಒಂದೇ ಟೈಮಿಗೆ ಆಗ್ಬೇಕು. ಆಮ್ಯಾಗ ಓಡೂ ಏರ್ಬೇಕು ಪ್ಲಸ್ ನಮಗೆ. ಇವೆಲ್ಲವು ಕೃಷಿ ಒಳಗೆ ಅವಶ್ಯಕ ಇರ್ತಾವೆ. ಹಿಂಗೆ ಆದಾಗುತ್ತೆ. ಇದಕ್ಕೆ ಗೊಬ್ಬರ ಹಾಕ್ಕೊಂಡು ಒಬ್ಬನೇ ಡ್ರೈವರ್ ಆ ಗೊಬ್ಬರನೂ ಬಿತ್ತಬೋದು, ಹೊಳ್ಳಿ ಈ ಎಡಿನೂ ಆಗುತ್ತೆ, ಓಡೂ ಇರುತ್ತೆ. ಎಲ್ಲ ಕೆಲಸ ಒಂದು ಎಟ್ ಎ ಟೈಮ್ ಒಂದೇ ಟೈಮಲ್ಲಿ ಒಬ್ಬರೇ ಮಾಡ್ಬೋದು. ಒಬ್ಬರೇ ಮಾಡ್ಬೋದು. ಹೀಗಾಗಿ ಸಮಯದ ಉಳಿತಾಯ ಆಗುತ್ತೆ. ಸಮಯದ ಉಳಿತಾಯ ಆಗುತ್ತೆ. ಆಮ್ಯಾಗ ಹದ ವರ್ತಿ ಬೆಳೆಗೆ ಅದನ್ನು ನಾವು ಏನು ಪೋಷಕಾಂಶ ನೀಡಬೇಕಾಗಿರ್ತಲ್ಲ ಆ ಸೂಕ್ತ ವೇಳೆಗೆ ಕೊಟ್ಟಂಗೆ. ಆಮ್ಯಾಗ ಈ ಗೊಬ್ಬರ ಹತ್ತಕ್ಕೆ ಇದನ್ನು ಹೆಚ್ಚುಣಿಕೆ ಮಾಡೋಣ. ಡಬ್ಬಿ ಹೈಟ್ ಇರುತ್ತೆ. ಹಾಂ, ಇದನ್ನು ರೈತರಿಗೆ ಇದು ಅನುಕೂಲ ಆಗುತ್ತೆ ಗೊಬ್ಬರ ಹಾಕಲಿಕ್ಕೆ. ಆಮ್ಯಾಗ ಅದೇನು ಈಗ 6+1 ಮಾಡಲ್ ಇತ್ತಲ್ಲ, ಅದೇ ಯಾಸ್ ಇಟ್ ಈಸ್ ಡಿಸ್ಟ್ರಿಬ್ಯೂಟರು ಅದೇ ಇರುತ್ತೆ. ಸೇಮ್ ಡಿಸ್ಟ್ರಿಬ್ಯೂಟರ್ ಇದರಲ್ಲೂ ಅದೇ ಇದರಲ್ಲಿರುತ್ತೆ. ಇದನ್ನು ಒಬ್ಬನೇ ಡ್ರೈವರ್ನೇ ಚಲಾವಣೆ ಮಾಡ್ಬೋದು. ಒಬ್ಬರೇ ಡ್ರೈವರು ಒಬ್ಬರೇ ಡ್ರೈವರ್ ಯೂಸ್ ಮಾಡ್ಬೋದು. ಆಮ್ಯಾಗ 18 HP ಹಿಡಿದು ಎಲ್ಲ ಗಾಡಿಗೂ ಸೂಕ್ತ ಆಗುತ್ತೆ. ಇದು ಸಹಿತ 18 HP ಎಲ್ಲ ಗಾಡಿಗೂ ಫಿಟ್ಟಿಂಗ್ ಮಾಡ್ಬೋದು. ಸೂಕ್ತ ಆಗುತ್ತೆ.